ನಾವು ಪ್ರತಿ ವರ್ಷ ತಿರುಪತಿ ಪಾದಯಾತ್ರೆ ಇದು 35ನೇ ವರ್ಷ. ನನ್ನ ಹೆಸರು NR ವೆಂಕಟರಾಮಪ್ಪ ಅಂದ್ಬಿಟ್ಟು. ನಾನು ಮೂಲತಃ ನಾಗಮಂಗಲದವರು. ನಾನು ಇವಾಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ ನಗರದಲ್ಲಿ ವಾಸವಾಗಿದ್ದೀನಿ. ಈಗ ನನಗೆ 35 ವರ್ಷದಿಂದ ಸತತವಾಗಿ ತಿರುಪತಿ ಪಾದಯಾತ್ರೆ ಮಾಡಿ ಭಕ್ತಾದಿಗಳಿಗೆ ಇಲ್ಲಿಂದ ಊಟದ ಖರ್ಚು ವೆಚ್ಚ, ಅವ್ರದ್ದು ವಸತಿ ಸೌಲಭ್ಯ ಮತ್ತು ಪ್ರತಿಯೊಂದು ನಾವು ಆ ದೇವರಲ್ಲಿ ಹರಕೆ ಮಾಡಿಕೊಂಡು ಆ ತಿರುಪತಿ ತಿಮ್ಮಪ್ಪಗೆ ನಾವು ಅಲ್ಲಿ ಹರಕೆ ತೀರಿಸಿ, ಅದೇ ಥರನೇ ಸಲ್ಲಾಪುರ ಮುಂದೆ ತುಂಬ ಪವಾಡ ಇದೆ. ಏಕೆಂದರೆ ಆ ಯಮ್ಮನಲ್ಲಿ ಏನಪ್ಪ ಅಂದರೆ ಪವರು, ಆ ಯಮ್ಮ ಇರೋದು 1 ಅಡಿ ಇದ್ರೂ ಅಷ್ಟು ದೊಡ್ಡ ತೇರು ಕದಲ್ಬೇಕಾದ್ರೆ ಈ ಸಲ್ಲಾಪುರಮ್ಮನೇ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಟಚ್ ಮಾಡಿದರೆ ಮಾತ್ರನೇ ತೇರು ಕದಲುತ್ತೆ. ಎಷ್ಟೋ ಇದು ಮಾಡಿದ್ರು ಪ್ರತಿಯೊಂದರಲ್ಲೇನೂ ಆ ಯಮ್ಮನ ಪವಾಡ ತುಂಬ ಚೆನ್ನಾಗಿದೆ. ಏಕೆಂದರೆ ಅದನ್ನು ನೋಡಿ ನಾವು ಸರಿ ತಿರುಪತಿ ಪಾದಯಾತ್ರೆಯಲ್ಲಿ ಅನುದಾನ ಎಲ್ಲ ಮಾಡಿಸ್ತೀವಿ, ಈ ವರ್ಷದಲ್ಲಿನೂ ನಾವು ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ನಮಗೆಲ್ಲ ಒಳ್ಳೇದಾಯಿತು. ಅದಕ್ಕೆ ಇವಾಗ ಸತತವಾಗಿ ಒಂದು 4-5 ವರ್ಷದಿಂದ ಇಲ್ಲ ಸುಮಾರು 1000 ಗಟ್ಟಲೆ ಜನ ಬರ್ತಾ ಇದ್ದಾರೆ. ಎಲ್ಲ ಬರೋ ಭಕ್ತರಿಗೂ ವೆಜ್ಜು ನಾನ್ ವೆಜ್ ಎರಡೂ ನಾವು ರೆಡಿ ಮಾಡಿ ಭಗವಂತನಲ್ಲಿ ಹರಕೆ ಮಾಡಿದ್ದು ಆ ಪ್ರಸಾದ ಪ್ರತಿಯೊಬ್ಬರಿಗೂ ಸೇರ್ಬೇಕಂತ ಒಂದು ವಿನಂತಿ ಮಾಡಿ ಇಲ್ಲಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಜನಸಂಖ್ಯೆ ಬರ್ತಾ ಇದ್ದಾರೆ. ಆದ್ರೂ ಎಷ್ಟು ಜನಸಂಖ್ಯೆ ಬಂದ್ರೂ ಆ ಯಮ್ಮಂದು ಅಕ್ಷಯ ಪಾತ್ರ. ನಾವು ಇವಾಗ 3 ಕ್ವಿಂಟಾಲ್ ಹಾಕಿದ್ರು 2 ಕ್ವಿಂಟಾಲ್ ಹಾಕಿದ್ರು ನಮಗೆ ಸವಿತನೇ ಇಲ್ಲ. ಆ ಯಮ್ಮನ ಪವಾಡ ಅಷ್ಟೊಂದಿದೆ. ಎಷ್ಟು ಜನ ಬಂದ್ರೂ ಇಲ್ಲ ಅನ್ನೋ ಒಂದು ಭಾವನೆ ಇಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಸಾದ ಸಿಗ್ತಾ ಇದೆ. ಅದೇ ಆ ಯಮ್ಮನಲ್ಲಿ ನಾವು ಹರಕೆ ಮಾಡ್ಕೊಳ್ಳೋದೇನೆಂದರೆ ಆ ಯಮ್ಮನ್ ಏನು ಅಂದುಕೊಂಡ್ರೆ ಅದನ್ನು ನೆರವೇರಿಸ್ತಿದ್ದಾರೆ. ಇದೇ ಥರ ನನ್ನ ಥರನೂ ಇನ್ನ ಒಂದು 10 ಭಕ್ತರು ಬಂದು ಈ ಕೀಲುವಲಲ್ಲಿ ಈ ಅನ್ನ ಸಂತರ್ಪಣೆ ಮಾಡಬೇಕಂತ ಎಲ್ಲರಲ್ಲಿ ನಾನು ವಿನಂತಿಸಿ ಮಾಡಿಸ್ಕೊಂತ ಇದ್ದೀನಿ. ನಿಮಗೆ ಅನುಭವದಲ್ಲಿ ಯಾವಾಗಿಂದ ಮಾಡಿದ್ರಿ? ಈಗ ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು 3000-4000 ಜನಕ್ಕೆ ಊಟ ಅರೇಂಜ್ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಅದೇ ಥರನೇ ನೋಡ್ತಾ ಜನ ಜಾಸ್ತಿ ಆದರು. ಪ್ರತಿ ವರ್ಷನೂ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಈ ವರ್ಷನೂ ಸುಮಾರು ಒಂದು 6000 ಜನ ಬೆಳಿಗ್ಗೆ 5 ಗಂಟೆಯಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ 12 ಗಂಟೆಗೆ ಎಲ್ಲ ಮರಿ ಎಲ್ಲ ಕಟ್ ಮಾಡಿ ಪ್ರತಿಯೊಂದರಲ್ಲಿನೂ ಬರೋರಿಗೆ ಟಿಫನ್ ಟೈಮ್ಗೆ ನಾವು ಊಟ ಹಾಕ್ತಾ ಇದೀವಿ. ಮಾಂಸ ಊಟ ಹಾಕ್ತಾ ಇದೀವಿ, ಮತ್ತು ವೆಜ್ಜೂ ಹಾಕ್ತಾ ಇದೀವಿ. ಪ್ರತಿಯೊಂದೂ ತುಂಬ ಇಲ್ಲಿ ಅನುಕೂಲ ಏನಂದರೆ ಈ ಗ್ರಾಮಸ್ಥರಿಂದ ತುಂಬ ನಮ್ಗೆ ಅನುಕೂಲ. ಇಲ್ಲಿ ನೋಡಿ ಜಾಗ ಕ್ಲೀನ್ ಮಾಡಿಕೊಡೋದಾಗಲಿ, ನಮಗೆ ನೀರಿನ ವ್ಯವಸ್ಥೆ ಮಾಡೋದಾಗಲಿ, ಪ್ರತಿಯೊಂದು ಈ ಚಂಗಲರಾಯಪ್ಪನವರು ಹೇಳಿದರು, ನೀವು ಪ್ರತಿ ವರ್ಷ ನೀವು ಬಿಡಬಾರದು, ಇಲ್ಲಿ ಪ್ರತಿ ವರ್ಷನೂ ನೀವು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿದರು. ಈ ಊರಲ್ಲಿ ದೊಡ್ಡ ಮನುಷ್ಯರು ಅದೇ ಹೇಳಿದರು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಆ ಯಮ್ಮನಲ್ಲಿ ಹರಕೆ ಮಾಡಿಕೊಂಡು ನೋಡು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು ಇಷ್ಟುವರೆಗೂ ಅದು ಜನನೇ ಕಡಿಮೆ ಆಗ್ತಾ ಇಲ್ಲ. ಅಷ್ಟೊಂದು ಆ ಯಮ್ಮನ ಪವಾಡ ಇದೆ ಇಲ್ಲಿ. ಬರುವ ಭಕ್ತಾದ್ರಲ್ಲಿ ಏನಂದ್ರೆ ನನ್ನಲ್ಲಿ ಒಂದು ವಿನಂತಿ, ಈಗ ನಾನು 10 ಜನ ಊಟ ಹಾಕಿದ್ದೀನಿ, ಅವರು ಅದೇ ಥರನೇ ಒಂದು 10 ಜನ ಊಟ ಹಾಕೋ ಭಾವನೆ ಬರಬೇಕು ಅಂತಾನೆ ನನ್ನ ಒಂದು ಹರಕೆ. ಏಕೆಂದರೆ 10 ಜನ ಈಗ ಎಷ್ಟು ಕೊಟ್ಟರು ಏನು ನಮ್ಮ ಹಿಂದೆ ಬರೋದಿಲ್ಲ. ನಾವು ಅನ್ನ ಸಂತರ್ಪಣೆ ಮಾಡಿ ಆ ಯಮ್ಮನ ಸೇವೆ ಮಾಡ್ತಾ ಇದ್ರೆ ಅದರಲ್ಲಿರೋ ಸುಖ ಬೇರೆ ಇನ್ನು ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ಇದು ಎಲ್ಲರೂ ಇದೇ ಥರನೇ ಅನ್ನ ಸಂತರ್ಪಣೆ ಮಾಡಿ ಇದೇ ಥರ ಎಲ್ಲರೂ ಕೌಂಟ್ ಓಪನ್ ಮಾಡಿ ಪೆಂಡಲ್ ಹಾಕಿ ಮಾಡಿದರೆ ಆ ಯಮ್ಮನ್ನು ಇನ್ನು ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಆ ಯಮ್ಮನ ಪವಾಡ ಇನ್ನೂ ಚೆನ್ನಾಗಿ ಬೆಳೀತದೆ ಅಂತ ನಮ್ಮಲ್ಲೇ ಆಸೆ ಇದೆ ಸ್ವಾಮಿ.